ಒಂದು 5-6 ಲಕ್ಷ ಬಂದಿರ್ಬೋದು. 5-6 ಲಕ್ಷ. ಇನ್ನು 4ನೇ ತಾರೀಕು ತಂಗ ಬರ್ತದೆ. 4ನೇ ತಾರೀಕು ತನಕ ಇನ್ನ ಇದು ಕಮ್ಮಿ ಇದೆ. ನಾಳೊಂದು ಹೊಸ ವರ್ಷ ಎಲ್ಲ ಜಾಸ್ತಿ ಬರ್ತಾರೆ. ಎಷ್ಟು ಬರ್ಬೋದು ಸರ್ ಅಂದಾಜು? ಈಗ ಒಟ್ಟ ಇದು ಗೋಡನ್ 20 ಲಕ್ಷ ಬರ್ತಾರೆ. ಓ 20 ಲಕ್ಷ ರೊಟ್ಟಿ. 20 ಲಕ್ಷ. ಓ ಪ್ರತಿ ವರ್ಷ ಹೆಚ್ಚಾಗ್ತದೆ. ಪ್ರತಿ ವರ್ಷ ಯಾವೂರು? ಏನು ತಂದಿರ? ರೊಟ್ಟಿ ತಗೊಂಬಂದಿವಿ. ಎಷ್ಟು? ಒಂದು 10,000 ಓಸ್ ಬಂಡಿ. 10,000. ಯಾವೂರು? ಕೆರಳಿ. ಏನು ತಂದಿರ? ರೊಟ್ಟಿ ತಂದೀವಿ. ರೊಟ್ಟಿ ಎಷ್ಟಿದೆ? ಯಾವೂರು? ಕೆರಳಿ. ಶ್ರೀ ಗವಿಸಿದ್ದೇಶ್ವರ ಮಠಕ್ಕೆ ಪ್ರಸಾದ ಸೇವೆ. ಎಷ್ಟು ತಂದಿದ್ದೀರಾ? ಎಷ್ಟು ತಂದಿದ್ದೀರಾ? ರೈತರು 5 ಬಂಡಿ ತುಂಬಾ ರೊಟ್ಟಿ ತಂದಿದ್ದೇವೆ. ರೈತರ ಸೇವೆ, ಅನ್ನದಾತರ ಸೇವೆ. ಒಬ್ರು ಹೇಳಿ. ಕಾಟಿ ಹತ್ರ ಬೇನ್ ಹೇಳ್ರಿ. ಏನ್ ತಂದಿದ್ರಿ ಅಜ್ಜನ ಜಾತ್ರೆಗೆ? ಅಜ್ಜನ ಜಾತ್ರೆ ರೀ, ಸಿಂಗದ ಒಳಗೆ ರೀ. ಒಂದು 5 ಕ್ವಿಂಟಲ್ ಅಕ್ಕಿ, ಒಂದು 5,000 ರೊಟ್ಟಿ ರೀ. ಪ್ರತಿ ವರ್ಷ ತರ್ತೀರಿ? ಇದೇ ವರ್ಷ ಪ್ರತಿ ವರ್ಷ ಅಕ್ಕಿ ರೊಟ್ಟಿ ತರ್ತಿದ್ವಿ ರೀ. ಈ ವರ್ಷ ಸಿಂಗದ ಒಳಗೆ ಮಾಡಿಕೊಟ್ಟಾರೆ. ಏನ್ ಸ್ಪೆಷಲ್ ಅಜ್ಜನ ಜಾತ್ರೆ ಹಿಂಗ್ ತರೋದು? ಒಂದು ಇದಾರೆ ಹುಮ್ಮಸ್ ರೀ, ದೇವ್ರ ಭಕ್ತಿಲಿಂದ ಮಾಡೋದ್ರಿ. ಇದು ಎಲ್ಲ ಸ್ವಯಂ ಪ್ರೇರಿತವಾಗಿ ಅವರೇ ಮಾಡ್ಕೊಂಡು ಬರ್ತೀರಿ? 5,000 ಶೇಂಗಾ ಹೋಳಿಗೆ ರೀ. ಒಂದು 3,000 ರೊಟ್ಟಿ ರೀ. 5 ಕ್ವಿಂಟಲ್ ಅಕ್ಕಿ ತೊಗೊಂಬಂದು ಪ್ರತಿ ವರ್ಷ ಹಿಂಗೆ ಮಾಡ್ಕೊಂಡ್ ಬರೋದಾ ಎಲ್ಲ? ಯಾವೂರು? ಎಲ್ಲಿ? ಕಾಟಗಿ ತಾಲೂಕು ಇಳಿಗ್ನೂರು ಅಂತ. ಅಜ್ಜನ ಜಾತ್ರೆಗೆ ಏನು ತಂದ್ರಿ ನೀವು? ಅಜ್ಜನ ಜಾತ್ರೆಗೆ ನಮ್ಮೂರ ಕಡೆಯಿಂದ ಇಳಿಗ್ನೂರು ಭಕ್ತಾದಿ ಕಡೆಯಿಂದ 11,000 ರೊಟ್ಟಿಗಳು ಅಂತ ತಂದಿದ್ವಿ ನಾವು. ಆಮೇಲೆ ಮತ್ತೆ ಹೋಳಿಗೆ 2 ಓಣಿ ಕಡೆಲಿದ್ದ ಎಷ್ಟು 6 ಕ್ವಿಂಟಲ್ ಎಷ್ಟು ಕ್ವಿಂಟಲ್ ಒಟ್ಟ ಹೋಳಿಗೆ ತಂದಿದ್ವಿ. 2 ಓಣಿಯರು ನಾವು ಸೇರಿ ರೊಟ್ಟಿ ಮತ್ತು ಹೋಳಿಗೆ ತಂದಿದ್ವಿ. ಒಟ್ಟ ನಮ್ಮೂರ್ಲಿದ್ದ 4 ಟ್ಯಾಕ್ಟ್ರಿ, ಏನಿಲ್ಲ ಅಂತಂದ್ರೆ ಒಂದು 4 ಟ್ಯಾಕ್ಟ್ರಿ ಜನ, 2 ಟ್ಯಾಕ್ಟ್ರಿ ಹೋಳಿಗೆ, 2 ಟ್ಯಾಕ್ಟ್ರಿ ರೊಟ್ಟಿ ತಂದಿದ್ವಿ. 2 ಟ್ಯಾಕ್ಟ್ರಿ ಹೋಳಿಗೆ ತಂದಿದ್ರು? ಹ್ಞೂ. ಓಕೆ, ಎಷ್ಟು ದಿವಸ ಮಾಡಿದ್ರಿ ಸರ್ ಅದೆಲ್ಲ? ಇದು ಹೋಳಿಗೆ ಮಾಡಕತ್ತಿ ಇವಾಗ ಸುಮಾರು 1 ವಾರ ಆಗಿತ್ರಿ. ಆಮೇಲೆ ರೊಟ್ಟಿ ಮಾಡಕ ಇವಾಗ ಒಂದು ಏನಿಲ್ಲ ಅಂತಂದ್ರೆ ಒಂದು 7-8 ದಿನ ಆಯ್ತು ರೊಟ್ಟಿ ಮಾಡಕ. ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತೀರಿ? ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತೀವಿ. ಏನ್ ಹಿಂಗೆ ಅಜ್ಜನ ಜಾತ್ರೆಗೆ ಮಾಡ್ಕೊಂಡ್ ಬರೋದು? ಅಜ್ಜನ ಜಾತ್ರೆಗೆ ಏನೋ ಭಕ್ತಾದಿಗಳ ಸೇವೆ ಅಂತಂತೇಳಿ ಅಜ್ಜಗ್ ಮಾಡಿದ್ರೆ ಏನೋ ನಮ್ದೊಂಥರ ಸೇವೆ ಅಜ್ಜನ್ ಅಂತಂತೇಳಿ. ಓಕೆ, ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತೀರಿ? ಪ್ರತಿ ವರ್ಷ ಮಾಡ್ತೀವಿ. ಓಕೆ, ಈ ಸರಿ ಏನೇನು ವಿಶೇಷ ಮಾಡಿರೋದು? ಈ ಸರ ಅಂತಂದ್ರೆ ರೊಟ್ಟಿ ಮತ್ತೆ ಈ ಸರ ಫಸ್ಟ್ ಬಂದಿದ್ದೆ ಹೋಳಿಗೆ. ಈ ಸರಿ ಬರೀ ರೊಟ್ಟಿ ತರ್ತಿದ್ರಾ? ಈ ಸರ ಬರೀ ರೊಟ್ಟಿ ತರ್ತಿದ್ವಿ, ಈ ಸರ ಹೋಳಿಗೆ ತಂದಿದ್ವಿ. ಓಕೆ, ಯಾವ ಊರು ನಿಮ್ದು? ನಿಮ್ಮ ಹೆಸರು? ನಮ್ಮ ಹೆಸರು ಶಶಿಧರ್ ಅಂತ ಹೇಳಿ. ಓಕೆ, ಫೋನ್
ಏನು ತಂದಿರಮ್ಮ? ರೊಟ್ಟಿ. ಯಾವ ಊರಿಂದ? ಎಲ್ಲ ರೊಟ್ಟಿ ಹೋಳಿಗೆನಾ? ರೊಟ್ಟಿ. ಯಾವೂರು? ಏನ್ ತಂದಿರಾ? ಅರ್ಜುನ್ ಜಾತ್ರೆಗೆ ಏನ್ ತಂದಿರಾ? ಎಷ್ಟಿದಾವೆ? ಒಂದು ತುಂಬ ಐತ್ರ, ಒಂದು 3-4 ಸಾವಿರ ಹಾಕೋರಿ. 3-4 ಸಾವಿರ ಪ್ರತಿ ವರ್ಷ ತರ್ತೀರಿ? ಯಾರೋ ಒಬ್ರು ಮಾತಾಡಕ್ ಬನ್ನಿ ಮುಂದೆ. ನೀವೇ ಬನ್ನಿ. ಎಲ್ಲಿ ಯಾವ ತಾಲೂಕು? ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು. ಏನ್ ತಂದ್ರಿ ನೀವು ಅರ್ಜುನ್ ಜಾತ್ರೆಗೆ? ನಾವು ರೊಟ್ಟಿ ತಂದಿವಿ ಸರ್. ಎಷ್ಟು? 15-20 ಸಾವಿರ ರೊಟ್ಟಿ ಸರ್. 15-20 ಸಾವಿರ. ಹೌದು ಸರ್. ಪ್ರತಿ ವರ್ಷ ತರ್ತೀರಿ? ಪ್ರತಿ ವರ್ಷ ತರ್ತೀವಿ. ಓಕೆ, ಈ ವರ್ಷ ಏನೇನು ತಂದಿರಿ? ಇವತ್ತು ರೊಟ್ಟಿ ತಂದಿವಿ ಸರ್. ಆಮೇಲೆ ಎತ್ತು ಬಂಡಿ ಕಟ್ಕೊಂಡು, ವಿಶೇಷವಾಗಿ ಎತ್ತು ಬಂಡಿ ಕಟ್ಕೊಂಡು ಬಂದಿವಿ ಸರ್ ನಾವು. ಒಳ್ಳೆಯದಾಗಿ. ಭಜನಾ ತಗೊಂಡು ವಿಶೇಷವಾಗಿ कैसे कन्नಡ ಕನ್ನಡ ಅನ್ಕೊಡಿ. ಸರ ಬನ್ನಿ ಬನ್ನಿ. ಇಟ್ಕೊಳ್ಳಿ. ಓದೋಷ್ಟು ಇದೆ.
ಗವಿಸಿದ್ದೇಶ್ವರ ಹಾಂ ಬನ್ನಿ. ಹಂಗೆ ನಿಂತ್ಕೋತಮ್ಮ. ಹಾಂ ನಮಸ್ಕಾರ. ನಮಸ್ಕಾರ ರೀ. ಯಾವ ಊರು? ಸಂಗನಾಡ್ರಿ. ಎಲ್ಲಿ ಬಂತು? ಯಲಬುರ್ಗಾ ತಾಲೂಕು. ಬುರ್ಗಾ. ಹೆಂಗೈತಿ ಜಾತ್ರೆ ಅಜ್ಜಂದು? ಜಾತ್ರೆ ಏನು ಕಣ್ಣ ಹೇಳಕ ಬಾಯಿ ಬಿಟ್ರಿ ಅದು. ಹಾಂ ಏಟ್ ಮಾಡಿದ್ರೆ ಕಡಿಮೆ ಆಗ್ತದೆ. ಓಕೆ. ಇದ್ರಾಗ ರೊಟ್ಟಿ ಹಳ್ಳಿಗಳಿಂದ ರೊಟ್ಟಿ ಬರ್ತಾವೆ. ಈಗ ಎಷ್ಟು ಬಂದ್ಯಾವ? ಈಗ ಒಂದೂವರೆ ಲಕ್ಷ ಬಂದ ನೋಡಿ ಸದ್ಯಕ್ಕೆ. ಇನ್ನೂ ಜಾಸ್ತಿ 4ನೇ ತಾರೀಕಿಗೆ ಮಟ್ಟ ಬರ್ತಾವೆ ರೊಟ್ಟಿ. ಹಾಂ ಮುಂಜಾನಿದ್ದಾಗ ಕಂಟಿನ್ಯೂ ಚಲೋ ಆಯ್ತು. ಕಾಲೇಜ್ ನೋಡ್ರಿ ಮುಂಜಾನಿದ್ದ ಇಲ್ಲೇ ಅದ. ಹಾಂ ಹಾಂ ಬರ್ತಾನೆ ಇದಾವೆ ಇನ್ನು. ಹಾಂ ಇನ್ನೂ ನೋಡಿ ಹುಡುಗಿ ಪುರ್ಸತ್ಗೆ ಇಲ್ಲ. ಹಾಂ ಹಾಕೋದು ಇದೇನು ಫುಲ್ ಹಾಕತ್ತ? ಇದು ತುಂಬಿ ಹಚ್ಚ. ಯಾವ ರೊಟ್ಟಿ ರೈತರು ಬೆಳೆದವ ಹಿಂಗೆ? ಜೋಳದ ರೊಟ್ಟಿ ನಮ್ಮ ಹೊಲ್ದಾಗ ಬೆಳೆದ ರೊಟ್ಟಿ. ಅವರೇ ಸಜ್ಜಿವು ಹಾಂ ರೊಟ್ಟಿ ಮಾಡಿ ತೊಗೊಂಬರ್ತಾರೆ. ತಾವ ಒಂದೊಂದು 1,000 2,000 3,000 ಲಾರಿ ಟ್ಯಾಕ್ಟ್ರಿ ಟಾಟಾ ಎಸಿ ತುಂಬ್ಕೊಂಬರ್ತಾರೆ. ಅವ್ರವ್ರ ಭಕ್ತಿ ರೀ ಅದು. ಕೆಲವೊಬ್ರು ಮಾಲ್ದಿನ ತೊಗೊಂಬರ್ತಾರೆ ಟ್ಯಾಕ್ಟ್ರಾಗ ಏರ್ಕೊಂಡು, ಕೆಲವೊಬ್ರು ಮುದ್ದೆನ ತೊಗೊಂಬರ್ತಾರೆ, ಕೆಲವೊಬ್ರು ಶೇಂಗಾದೊಳಗೆ ತೊಗೊಂಬರ್ತಾರೆ, ಮತ್ತೆ ಕಡ್ಲಿ ಪುಡಿ ಮಾಡ್ಕೊಂಬರ್ತಾರೆ, ಉಪ್ಪಿನಕಾಯಿ ತಂದು ಕೊಡ್ತಾರೆ, ಒಳ್ಳೆ ಎಣ್ಣೆ ಬೆಲ್ಲ. ನಿನ್ನೆ ಹಾಸ್ಪಿಟ್ಲಿಂದ ಟಾಟಾ ಎಸಿ ಬೆಲ್ಲ ಬಂದವ್ರಿ. ಮತ್ತು ಮಾಲಿಂಗಪುರದಿಂದ ಬೆಲ್ಲ ಬರೋದು. ಈಗ 2 ರೋಡ್ ಅಕ್ಕಿ ತಂದು ಇಳಿಸ್ಯಾರಿ ಮೊನ್ನೆ. ಏನು ಬರ್ತಂತ ಹೇಳೋಕ್ಕಾಗಲ್ಲ. ಹಾಂ ಮತ್ತು ಸಿನ್ನೂರದ ಒಂದು 3 ಲಕ್ಷ 4 ಲಕ್ಷ ಜಿಲೇಬಿ ಮಾಡ್ಕೊಂಬರ್ತಾರೆ. ಪ್ರತಿ ವರ್ಷ ಹಿಂಗೆ ಬರ್ತಾನೆ. ಸೇವೆ ಮಾಡೋರು ಬರ್ಸೋಗ್ಯಾರ ಇಲ್ಲಿ. ಒಂದೊಂದು ದಿನಕ್ಕೆ 15 ಮಂದಿ 20 ಮಂದಿ ಒಂದೊಂದು ವಾರ ಇದ್ದು ಸೇವೆ ಮಾಡ್ತಾರೆ. ಹಾಂ ಓಕೆ. ಬೇರೆ ಚಟ್ನಿ, ಗುರೋಳ್ ಚಟ್ನಿ, ಶೇಂಗಾ ಚಟ್ನಿ. ಯಾಕೆ ಇವನ್ನೆಲ್ಲ ತರ್ತಂದ್ರೆ ರೈತರು ಬೆಳೆಯೋದನ್ನ ಮನೇಲಿ ಮಾಡೋದನ್ನೇ ತರೋದ? ಅಂದ್ರೆ ಅಜ್ಜನ ಸೇವಾ ರೀ ಅದು. ನಮ್ಮ ಸೇವಾ ಮಾಡ್ಬೇಕನ್ನೋದು ಒಂದು ಮನೋಭಾವ ಅವ್ರಿಗೆ. ಓಕೆ. ಹಂಗಾಗಿ ಪ್ರತಿ ಊರಿಂದನೂ ಬರ್ತದೆ? ಹ್ಞೂ ರೀ, ಎಲ್ಲ ಹಳ್ಳಿಲಿಂದನೂ ಬರ್ತಾವೆ. ಬೇರೆ ಬೇರೆ ಡಿಸ್ಟಿಕ್? ಹಾಂ ಡಿಸ್ಟಿಕ್ನಿಂದನೂ ಬರ್ತಾವೆ. ಹಾಂ ಇದು 4ನೇ ತಾರೀಕು ತನಕ ಹಂಗೆ ಬರ್ತಾನೆ ಇರ್ತದೆ ರೀ? 4ನೇ ತಾರೀಕಿನ ಬರ್ತಾವೆ. ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ ಸರ್ ಇದು? ನಾವೀಗಲೇ 2010ರಿಂದ ನೋಡಕತ್ತೀವಿ. ಬರ್ತಾನೆ ಇದು ವರ್ಷ ಜಾಸ್ತಿ ಆಯ್ಕೊಂತ ಹೊಂಟತಿ. ಹಾಂ ವರ್ಷ ಹೆಚ್ಚು ಆಯ್ಕೊಂತ ಹೊಂಟತಿ. ಹಾಂ ಹಾಂ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅಂದಪ್ಪ ರೀ. ನಮಸ್ಕಾರ. ನಮಸ್ಕಾರ. ಯಾವ ಊರು? ನಮ್ದು KNC. ನಾವು ಓಕೆ. ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲಾ. ಹಾಂ ಏನು ಲಕ್ಷ ರೊಟ್ಟಿ ಇರಬೇಕು? ಹಾಂ ಸರ್, ಲಕ್ಷ ಸುಮಾರು ಒಂದು 5 ಲಕ್ಷ ಬಂದಿರ್ಬೋದು. ಹಾಂ ಇನ್ನು ತೊಗರಿ ಬರ್ತವೆ, ಜೋಳ ಬರ್ತವೆ, ಭತ್ತ ಬರುತ್ತೆ, ಎಲ್ಲದೂ ಬರುತ್ತೆ. ಇನ್ನು ಜಾತ್ರೆಗೆ ಸ್ಪೆಷಲ್ ಆಗಿ ಬರ್ತಾ ಇದೆ. ಏನು ವಿಶೇಷತೆ ಹಿಂಗೆಲ್ಲ ಹಳ್ಳಿಯಿಂದ ಮಾಡ್ಕೊಂಬರ್ತಾರಲ್ಲ? ಭಕ್ತಾದಿಗಳು ಎಲ್ಲರೂ ಭಕ್ತಿಯಿಂದ ಪ್ರತಿ ವರ್ಷನೂ ಕೊಡ್ತಾರೆ. ಸೊ ಹಾಗಾಗಿ ಅವರು ಸೇವಾ ಮನೋಭಾವದಿಂದ ಕೊಡ್ತಾರಲ್ವಾ, ಅದನ್ನ ಎಲ್ರಿಗೂ ನಾವು ಪ್ರಸಾದ ಥರ ಜನಗಳಿಗೆ ಹಂಚ್ತೀವಿ. ಇರೋ ಸ್ಟೂಡೆಂಟ್ಸ್ ಮಟ್ಟದ್ದು? ಎಲ್ಲ ಸ್ಟೂಡೆಂಟ್ಸ್, ಅವರು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ನಾವೀಗ ಕಾಂಪಿಟೇಟಿವ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಓ ಹೌದಾ? ಓಕೆ. ನಿಮಗೆ ಇಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಇದೆ? ಹಾಂ ಓಕೆ. ಇವರೆಲ್ಲ ಸ್ಟೂಡೆಂಟ್ಸೇ ಮಾಡ್ತಾ ಇರೋದು ಇದೆಲ್ಲ? ಹಳ್ಳಿಯಿಂದ ಬಂದಂಥದ್ದನ್ನ ಇಲ್ಲೇ ತೊಗೊಂಡಿರ್ತೀವಿ. ಪ್ರತಿ ಹಳ್ಳಿಯಿಂದ ಬರುತ್ತೆ ಸರ್. ಏನೇನು ಬಂದೆ ಅವಾಗ? ಈಗ ರೋಟಿ ಬಂದಿದೆ, ಖಾರ ಬಂದಿದೆ, ಹೋಳಿಗೆ ಬಂದಿದೆ, ಜೋಳ, ಪ್ರತಿಯೊಂದು ಥರ ಎಲ್ಲನೂ ಬರುತ್ತೆ ಸರ್. ಓಕೆ. ಏನು ಹೇಳ್ತೀರಾ ನೀವು? ಜಾತ್ರೆ ಸಣ್ಣವರಿಂದ ನೋಡ್ಕೊಂಡು ಬಂದಿದ್ದೀರಿ? ತುಂಬ ಜಾತ್ರೆ ಚೆನ್ನಾಗಾಗುತ್ತೆ. ಈ ವರ್ಷ ಮೇಘಾಲಯದ ರಾಜ್ಪಾಲರು ಬರ್ತಾ ಇದ್ದಾರೆ ಸ್ಪೆಷಲ್ ಗೆಸ್ಟ್ ಆಗಿ. ಎಲ್ಲರೂ ಕರ್ನಾಟಕದ ಜನತೆ ನಮ್ಮ ಗವಿಸಿದ್ದೇಶ್ವರ ಜಾತ್ರೆಗೆ ಬಂದು ನೋಡ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ. ಓಕೆ. ನಿಮ್ಮ ಹೆಸರು? ನಮ್ಮ ಹೆಸರು ಬೀರೇಶ್ ರಾಜಪ್ಪನವರು. ಓಕೆ.
ರೇಟ್ ಎಷ್ಟು ಅದ 6,000 ಇತ್ತು. ಸರ್ ಬಂದವೆಲ್ಲ ಹಿಂಗೆ ಬರ್ಕೋತೀರಿ? ಎಲ್ಲ ಈಗ ಟೋಟಲ್ 107 ಊರು ಬಂದವ್ರೀಗ. ಹಾಂ 107 107 ಇದೇ ತಾಲೂಕಾ ಅಥವಾ ಇಲ್ಲ, ಎಲ್ಲ ತಾಲೂಕಿನೂ ಬರ್ತಾರೆ. ಹಾಂ 2-3 ಜಿಲ್ಲೆ ಎಲ್ಲ 31 ಜಿಲ್ಲೆದು ಎಲ್ಲ ಬರ್ತಾರೆ. ಹಳ್ಳಿ ಬಂದಾರೆ. ಹಳ್ಳಿ ಓಕೆ. ಎಷ್ಟು ಬಂದಿರ್ಬೋದು ಅಂದಾಜೀಗ? ಈಗ ಒಂದು 5-6 ಲಕ್ಷ ಬಂದಿರ್ಬೋದು. 5-6 ಲಕ್ಷ. ಇನ್ನು 4ನೇ ತಾರೀಕು ತಂಗ ಬರ್ತದೆ. 4ನೇ ತಾರೀಕು ತನಕ ಇನ್ನ ಇದು ಕಮ್ಮಿ ಇದೆ. ನಾಳಿಂದ ಹೊಸ ವರ್ಷ ಎಲ್ಲ ಜಾಸ್ತಿ ಬರ್ತಾರೆ. ಎಷ್ಟು ಬರ್ಬೋದು ಸರ್ ಅಂದಾಜು? ಈಗ ಒಟ್ಟ ಇದು ಗೋಡನ್ ತುಂಬಕ್ಕೆ 20 ಲಕ್ಷ ಬರ್ತಾರೆ. ಓ 20 ಲಕ್ಷ ರೊಟ್ಟಿ. 20 ಲಕ್ಷ. ಓ ಪ್ರತಿ ವರ್ಷ ಹೆಚ್ಚಾಗ್ತದೆ. ಪ್ರತಿ ವರ್ಷ. ಹೋದ್ ಸರಿ ಎಷ್ಟಾಗಿತ್ತು? ಹೋದ ವರ್ಷ 20 ಲಕ್ಷ ರೊಟ್ಟಿ ಆಗಿದ್ದು ರೀ. ಈ ವರ್ಷ ಜಾಸ್ತಿ ಆಗ್ತದೆ. ಈ ಗೋಡನ್ ತುಂಬಿ ನೆಕ್ಸ್ಟ್ ಇನ್ನೊಂದು ಗೋಡನ್ ಐತೆ. ಹಾಂ ಈ ಸಾಲಲ್ಲ ಹಂಗಾರೆ? ಇದು ಸಾಲಲ್ಲಿ ಇದು ಗೋಡನ್ ಸಾಲಲ್ರಿ. ನೆಕ್ಸ್ಟ್ ಗೋಡನ್ ತುಂಬತೈತ್ರಿ. 2 ಗೋಡನ್ ತುಂಬ್ತಾರೆ. 20 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ. ಹೆಚ್ಚಾಗ್ತದೆ. ಸರ್ ನಮಸ್ಕಾರ ಆಚಾರ್ಯ. ಯಾವ ಊರು? ಏನು ತಂದ್ರಿ ನೀವು? ರೊಟ್ಟಿ ಸರ್. ರೊಟ್ಟಿ ಎಷ್ಟು ತಂದ್ರಿ? 6,000. ಪ್ರತಿ ವರ್ಷ ತರ್ತೀರಿ? ಈ ವರ್ಷ ತಂದಿರಿ. ಒಳ್ಳೇದಾಗಿ. ಎಲ್ಲರದು ತಗೊಂಡಿದ್ದೀನಿ. ಹಾಂ